ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೊಮೋ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಮಂದಿಯಾದ ಮಲ್ಲಮ್ಮ ಅವ್ರದ್ದು ಪ್ರೊಮೋ ನೋಡ್ಬಿಡೋಣ ಒಂದ್ಸತಿ ಹೇಗಿದೆ ಅಂತ. ಲೆಟ್ಸ್ ವೆಲ್ಕಮ್ ಮಲ್ಲಮ್ಮ. ಬಿಗ್ ಬಾಸ್ ಬಗ್ಗೆ ಏನ್ ಗೊತ್ತೇಳಿ ಬಿಗ್ ಬಾಸ್ ರೇ ಅಲ್ಲಿ ಆಟ ಆಡದ್ರಿ, ನಾಮಿನೇಷನ್ ಟಾಸ್ಕ್ ಎಲಿಮಿನೇಷನ್ ಅಂದ್ರೆ ಗೊತ್ತಾ? ನಿಜವಾಗ್ಲೂ ಕೂಡ ಸಕ್ಕದಾಗಿದೆ. ಈಗ ಮುಗ್ಧ ಮನಸ್ಸಿಂದ ಮಾತಾಡ್ತಾರಲ್ಲ, ನಿಜವಾಗ್ಲೂ ಕೂಡ ಕೇಳಕ್ ಖುಷಿ ಆಗುತ್ತೆ. ಆಲ್ಮೋಸ್ಟ್ ಈ ಒಂದು ಪ್ರೋಮೋ ನೋಡಿದವರು ಸಿಕ್ಕಾಪಟ್ಟೆಯಲ್ಲಿ ಎಂಜಾಯ್ ಮಾಡಿರ್ತಾರೆ. ಏನಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಈ ಸತಿ ಬಿಗ್ ಬಾಸ್ ಮನೆಗೆ ಯಾವ ರೀತಿಯಾದ ಕಂಟೆಸ್ಟೆಂಟ್ಗಳು ಬರ್ತಾರೆ ಅಂತಂದ್ಬಿಟ್ಟು ಮನೆ ಚೆನ್ನಾಗಿದೆ, ಆದ್ರೆ ಮನೆಗೆ ತಕ್ಕಂತೆ ಕಂಟೆಸ್ಟೆಂಟ್ಗಳು ಬರ್ತಾರಾ ಅಂತಂದ್ಬಿಟ್ಟು ಈಗ ಒಂದು ಡೌಟ್ ಇತ್ತು. ಆದ್ರೆ ಬಿಗ್ ಬಾಸ್ ತಕ್ಕಂತೆ ಈಗ ಆ ಒಂದು ಅರಮನೆಗೆ ಈಗ ಕಂಟೆಸ್ಟೆಂಟ್ಗಳು ಕೂಡ ಇಲ್ಲಿ ರೆಡಿ ಆಗಿದ್ದಾರೆ. ಪ್ರೋಮೋ ಅಂತೂ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಕಿಚ್ಚ ಸುದೀಪ್ ಅವ್ರು ನೀವು ನೋಡಿದ್ರೆ ಎಷ್ಟು ಪ್ರೀತಿಯಿಂದ ಇಲ್ಲಿ ಮಲ್ಲಮ್ಮ ಅವ್ರನ್ನ ಬರಮಾಡ್ಕೊಂಡ್ರು ಅಂತ ಅಂದ್ಬಿಟ್ಟು ತುಂಬಾ ಮುಗುಳ್ನಗೆಯಿಂದ ಆಲ್ಮೋಸ್ಟ್ ನೀವು ನೋಡ್ಬೋದು. ಯಾರು ಕೂಡ 24 ಗಂಟೆಲಿ ನಗ್ತಾನೆ ಇರಲ್ಲ. ಆದ್ರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಮಲ್ಲಮ್ಮ ಅವರು ಸ್ಟೇಜ್ ಮೇಲೆ ಬಂದಿದ ತಕ್ಷಣ ಇಲ್ಲಿ ನಗುಮುಖದಿಂದಾನೇ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ನಗುಮುಖದಿಂದಾನೇ ಇಲ್ಲಿ ಬರಮಾಡ್ಕೊಳ್ಳೋದು. ಆದ್ರೆ ಈ ಒಂದು ಪ್ರೋಮೋದಲ್ಲಿ ಸ್ವಲ್ಪ ಅತಿ ಹೆಚ್ಚಾಗಿ ನಗ್ತಾರೆ ಅಂತ ಹೇಳ್ತಾರ. ತುಂಬಾ ಮನಸ್ಸು ಪೂರ್ತಿಯಾಗಿ ಇಲ್ಲಿ ಅವ್ರನ್ನ ಇಲ್ಲಿ ಬರಮಾಡ್ಕೊಂಡ್ರು. ತುಂಬಾನೇ ಇಲ್ಲಿ ಖುಷಿ ಆಗುತ್ತೆ. ಏನಕ್ಕೆ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಈ ರೀತಿಯಾದ ಕಂಟೆಸ್ಟೆಂಟ್ಗಳನ್ನ ನೋಡಿದಾಗ ಸಖತ್ ಖುಷಿ ಪಡ್ತಾರೆ. ಅದಕ್ಕೆ ಇಲ್ಲಿ ನೆಟ್ಟಿಗರು ಕಮೆಂಟ್ನ ಕೂಡ ಇಲ್ಲಿ ಮಾಡಿದ್ದಾರೆ. ನಿಜವಾಗ್ಲೂ ಇವ್ರು ಬಂದಿತ್ತು ತುಂಬಾನೇ ಖುಷಿ ಆಯಿತು. ಎಂತೆಂಥ ಯಾವ ರೀತಿಯಾದ ಕಂಟೆಸ್ಟೆಂಟ್ ಬರ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಬಟ್ ಈ ರೀತಿಯಾದ ಪ್ರತಿಭೆಗಳಿಗೆ ಇಲ್ಲಿ ಚಾನ್ಸ್ ಕೊಡೋದು ತುಂಬಾನೇ ಒಳ್ಳೆದಾಯ್ತು ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲಿ ಪ್ರೋಮೋದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಕೇಳ್ತಾರೆ, ಬಿಗ್ ಬಾಸ್ ಅಂದ್ರೆ ಏನು ಅಂತ ಗೊತ್ತಾ, ಬಿಗ್ ಬಾಸ್ ಮನೆಯೊಳಗಡೆ ಯಾವ ರೀತಿ ಆಟ ಆಡಬೇಕು ಅಂತ ಕೇಳಿದಾಗ ಇಲ್ಲ ನೀವು ಹೇಳ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಎಷ್ಟು ಮುಗ್ಧತೆಯಿಂದ ನಿಜವಾಗ್ಲೂ ಕೂಡ ಮನಸ್ಸಿಗೆ ತುಂಬಾನೇ ಖುಷಿ ಆಗುತ್ತೆ. ಕಳೆದ ಬಾರಿ ಬಿಗ್ ಬಾಸ್ ಏನಿತ್ತು ಅದಕ್ಕಿಂತ ಈ ಸೀಸನ್ ತುಂಬಾನೇ ಚೆನ್ನಾಗುತ್ತೆ. ಎಂಟರ್ಟೈನ್ಮೆಂಟ್ ವಿಚಾರದಲ್ಲಂತೂ ಕೇಳಲೇಬೇಡಿ, ಮಸ್ತ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಹನುಮಂತರು ಯಾವ ರೀತಿ ಇಲ್ಲಿ ಮಾತಾಡ್ತಿದ್ರು, ಎಷ್ಟು ಅಂದ್ರೆ ಮನಸ್ಸಲ್ಲಿ ಏನು ಇಟ್ಕೊಳ್ದೆ ಆಲ್ಮೋಸ್ಟ್ ಯಾವ ರೀತಿ ಇದ್ರೋ ಈ ಒಂದು ಕಂಟೆಸ್ಟೆಂಟ್ ಅಂದ್ರೆ ಮಲ್ಲಮ್ಮ ಅವ್ರು ನೋಡಿದ್ರು ಕೂಡ ಅದೇ ರೀತಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಸ್ಟೇಜ್ ಅಲ್ಲಿ ನಾವು ಅನ್ಕೋತೀವಿ ತುಂಬಾನೇ ಏಜ್ ಆಗಿದೆ ಅಂತ ಅಂದ್ಬಿಟ್ಟು, ಆದ್ರೆ ಆ ರೀತಿ ಅನ್ಸಲ್ಲ. ಯಾಕಂತಂದ್ರೆ ಆಲ್ಮೋಸ್ಟ್ ಏಜ್ ಇಲ್ಲಿ ಲೆಕ್ಕಕ್ಕೆ ಬರಲ್ಲ. ಅವರು ಒಂದು ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ನೀವು ನೋಡಿರ್ತೀರಾ, ಅವ್ರ ಮನಸ್ಸಿಗೆ ಏನನ್ಸುತ್ತೆ ಅದನ್ನ ಇಲ್ಲಿ ನೇರವಾಗಿ ಇಲ್ಲಿ ಮಾತಾಡಿ ಸ್ವಲ್ಪ ಜನನ ಇಲ್ಲಿ ಸಂಪಾದನೆ ಮಾಡಿದ್ದಾರೆ. ಅದರಲ್ಲೂ ಉತ್ತರ ಕರ್ನಾಟಕದ ಮಂದಿ ಅಂದ್ರೆ ಆಲ್ಮೋಸ್ಟ್ ಯಾವಾಗಲೂ ಒಂದು ಕೈ ಎತ್ತಿದ್ದು ಅಂತಾನೆ ಹೇಳ್ಬೋದು. ಆ ರೀತಿಯಾಗಿ ಪರ್ಫಾರ್ಮೆನ್ಸ್ ಇರುತ್ತೆ. ಆದರೆ ಅವ್ರ ಪರ್ಫಾರ್ಮೆನ್ಸ್ ಅಂತಂದ್ರೆ ವಿಡಿಯೋಗೋಸ್ಕರ ಅವ್ರು ಪರ್ಫಾರ್ಮೆನ್ಸ್ ಕೊಡ್ತಾ ಇರಲಿಲ್ಲ. ಅವರು ಇರೋದೇ ಆ ರೀತಿ ಅಂದ್ರೆ ನೈಜ ಸ್ವಭಾವ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಇಲ್ಲಿ ಅವರು ಇದ್ದಾರೆ. ಸದ್ಯ ಈಗ ಪ್ರೋಮೋ ಅಂತೂ ನೋಡಿರ್ತೀರಾ. ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು? ಯಾಕಂತಂದ್ರೆ ಪ್ರೋಮೋದಲ್ಲಿ ಅಷ್ಟು ಅದ್ಭುತವಾಗಿ ಇಲ್ಲಿ ಮಲ್ಲಮ್ಮ ಅವರು ಸ್ಟೇಜ್ ಮೇಲೆ ಕೂಡ ಇಲ್ಲಿ ಬರ್ತಾರೆ. ಕಿಚ್ಚ ಸುದೀಪ್ ಅವರು ಕೇಳ್ತಾರೆ, ಅದಕ್ಕೆ ನೀವೇ ಹೇಳ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಮಲ್ಲಮ್ಮ ಅವರು ಅವ್ರಿಗೆ ಹೇಳ್ತಾರೆ. ಬಟ್ ಇಲ್ಲಿ ಇನ್ನೊಂದೇನು ಅಂತಂದ್ರೆ ಬಿಗ್ ಬಾಸ್ ಮನೆಯೊಳಗಡೆ ಹೋದ್ಮೇಲೆ ಏನು ಅಂತ ಕೇಳ್ತಾರೆ, ಜಗಳ ಆಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಲ್ಮೋಸ್ಟ್ ಹೇಳಲ್ವಾ, ಬಿಗ್ ಬಾಸ್ ಅಲ್ಲಿ ಏನ್ ಹೈಲೈಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಜಗಳ ಆಡೋದಂತೂ ಹೈಲೈಟ್ ಆಗೇ ಆಗುತ್ತೆ. ಅದಕ್ಕೆ ಇಲ್ಲಿ ಮಲ್ಲಮ್ಮ ಅವರು ಕೂಡ ಜಗಳ ಆಡಬೇಕು ಅಂತ ಹೇಳಿದ್ರು. ಸೊ ವೀಕ್ಷಕರೇ, ಪ್ರೋಮೋ ನೋಡಿದ್ರೆ ಪ್ರೋಮೋ ಹೇಗಿತ್ತು, ಮತ್ತೆ 3 ಜನ ಕಂಟೆಸ್ಟೆಂಟ್ ಯಾರು ಅಂತ ಗೊತ್ತಾಗಿದೆ. ಇವತ್ತ ಸಂಜೆ 6 ಗಂಟೆಯಿಂದ ಗ್ರ್ಯಾಂಡ್ ಓಪನಿಂಗ್ ಕೂಡ ಇಲ್ಲಿ ಇದೆ. ಯಾರ್ಯಾರು ಕಾಯ್ತಾ ಇದ್ದೀರಾ ಅನ್ನೋದ್ರ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.